ನಮಸ್ಕಾರ ವೀಕ್ಷಕರೇ, BLS ಫುಡ್ ಲಾಗ್ಗೆ ಸ್ವಾಗತ. ಇವತ್ತು ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡಿ ಸಾರನ್ನು ಮಾಡಿರೋದು. ಅನ್ನದ ಜೊತೆ ಹಾಗೆ ರಾಗಿ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೂ ತಪ್ಪಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಟ್ರೆಡಿಷನಲ್ ಆಗಿ, ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. 3/4 ಕಪ್ಪಾಗುವಷ್ಟು ತೊಗರಿಬೇಳೆನ ಒಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು ಇದನ್ನು ನೆನೆಸಿಟ್ಟಿದ್ದೀನಿ. ಹಾಗೆ ಕುಕ್ಕರನ್ನು ಇಟ್ಬಿಟ್ಟು ಇದರಲ್ಲಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದು ಹೀಟ್ ಆದಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಹಾಗೆ ಮೆಂತ್ಯ, ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಮೆಂತ್ಯ ಕಾಳು, ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು ಅರ್ಧ ಸೇರಿಸಿದ್ದೀನಿ ನಾನು ತೊಗೊಂಡಿರೋದ್ರಲ್ಲಿ. ಹಾಗೆ ಅರಿಶಿನ ಮತ್ತು ಟೊಮೊಟೊನ ಸೇರಿಸ್ಬಿಟ್ಟು ಇಲ್ಲಿ ಎಷ್ಟೆಷ್ಟು ಸೇರಿಸಿದ್ದೀನಿ ಅಂತೇಳ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಡ್ತಾಯಿದ್ದೀನಿ. ಅದನ್ನು ನೋಡಿಬಿಟ್ಟು ನೀವು ನಿಮಗೆ ಯಾವ ಅಳತೆಗೆ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಹಾಗೆ 1 ಕಟ್ಟು ಪಾಲಕ್ ಸೊಪ್ಪು ಹಾಗೆ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇದನ್ನು ಸೇರಿಸ್ಕೊಂಡಿದ್ದೀನಿ. ಸೊಪ್ಪು ನೋಡಿ ಮೆತ್ತಗಾಗಬೇಕು. ಇದು ಮೆತ್ತಗಾದ್ಮೇಲೆ ನಾವು ನೆನೆಸಿಟ್ಟಿದ್ವಲ್ಲ ತೊಗರಿಬೇಳೆನ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಮುಳುಗೋವಷ್ಟು ಮೇಲೆ ನೀರು ಕಾಣಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ಇಷ್ಟು ಇದ್ದರೆ ಸಾಕು. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1ರಿಂದ 2 ವಿಸಿಲ್ನ ಕೂಗಿಸಿದ್ದೀನಿ. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಸೇರಿಸಿ ಒಂದು ಸಲ ಪಲ್ಸ್ ಬಟನ್ನ ಒತ್ತಿದ್ರೆ ಸಾಕು, ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ನೋಡಿ, ಈಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಹಾಗೆ ಇದಕ್ಕೆ ಧನಿಯಾ ಪೌಡರ್ 1 ಟೀ ಸ್ಪೂನ್, ಜೀರಿಗೆ ಪೌಡರ್ 1 ಟೀ ಸ್ಪೂನ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಗ್ಗರಣೆನ ಮಾಡ್ಕೊಳ್ಳೋಣ. ಕಡಾಯಲ್ಲಿ ಎಣ್ಣೆನ ಸೇರಿಸಿದ್ದೀನಿ. ಇದು ಹೀಟ್ ಆದಮೇಲೆ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಸೇರಿಸಿ ಇದು ಚಟಪಟ ಅಂತ ಸಿಡಿದ ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದರಲ್ಲಿ ಸೇರಿಸ್ಕೊಳ್ಳೋಣ. ಕರಿಬೇವು ಸೊಪ್ಪನ್ನು ನಾನು ಒಗ್ಗರಣೆಯಲ್ಲಿ ಸೇರಿಸಿಲ್ಲ, ಇದ್ರ ಸಾರಲ್ಲೇ ಡೈರೆಕ್ಟಾಗಿ ಸೇರಿಸ್ತೀನಿ. ಹಸಿ ಕರಿಬೇವು ಸೊಪ್ಪನ್ನು ಹಾಗೆ ಡೈರೆಕ್ಟಾಗಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಅದರ ಘಮ ಅನ್ನೋದು ಬರುತ್ತೆ. ಸಾರು ಚೆನ್ನಾಗಿ ಕುದ್ಮೇಲೆ ನಾವು ಒಗ್ಗರಣೆನ ಕೊಡೋದ್ರಿಂದ ಒಗ್ಗರಣೆಯ ಘಮ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಟೈಮಲ್ಲಿ ನಾನು ಕರಿಬೇವು ಸೊಪ್ಪನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಕುದಿನೂ ಬರ್ತಾ ಇದೆ. ಇನ್ನೂ ಒಂದು 2-3 ನಿಮಿಷ ಈ ರೀತಿ ಕುದಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡೋಣ. ಇದು ಜಾಸ್ತಿ ತೆಳುನೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ. ಸಾರು ಮೀಡಿಯಮ್ ಆಗಿದೆ. ಮುದ್ದೆಗೆ, ಅನ್ನಕ್ಕೆ ನಾನು ಫಸ್ಟ್ ಹೇಳ್ದಾಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗಾದರೆ ತಡ ಮಾಡದೆ ಈ ಕೂಡಲೇ BLS ಫುಡ್ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚೆಚ್ಚು ರೆಸಿಪೀಸ್ಗಳನ್ನು ಕಲಿಯೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.